ಆಯಿತು. ಅಂದರೆ ನಿಮ್ಮ ಮೂವರು ಒಟ್ಟಿಗಿರೋದು ಅಣ್ಣ ತಮ್ಮದಿರು? ಹಾ 3 ಮಂದಿ ಒಟ್ಟಿಗೆ ಇದೀವ್ರಿ ಗುರುಗಳ. ಏನು ಹೊಂದಾಣಿಕೆ ಅಂದ್ರ- ಇಲ್ಲ? ಅಂದ್ರ ಅಣ್ಣಂದ್ ಒಬ್ಬನ್ ಜಾಬ್ ಐತ್ರಿ. ಅಂದ್ರ ಮನೆಯಲ್ಲಿ ಒಬ್ರು ಈಗ ಒಬ್ರು ಅವ್ರು ಬೇರೆ ಹುಡುಗಿನ ಅಂದ್ರ ಮದ್ವೆ ಆಗೈತ್ರಿ ಗುರುಗಳ. ಒಂದು ನಿಮಿಷ. ಈಗ 3 ಜನ ಗಂಡು ಮಕ್ಕಳು. ಹಾ ರೀ ಗುರುಗಳ, 3 ಜನ ಗಂಡು ಮಕ್ಳು. ಒಬ್ಬನಿಗೆ ಜಾಬ್ ಆಗಿದೆ ಅಂದ್ರೆ ಅರ್ಥ ಅವರು ಬೆಂಗಳೂರಲ್ಲಿ ಇದ್ದಾರೆ ಅಥವಾ ಬೇರೆ ಕಡೆ ಇದ್ದಾರೆ? ಬೆಂಗಳೂರಲ್ಲಿ ಇದ್ದಾರೆ ಗುರುಗಳ. ಒಬ್ಬ ಅಣ್ಣ ದೊಡ್ಡವರಾ? ಹಾ ದೊಡ್ಡವರು ಗುರುಗಳ. ಓಕೆ, ಇನ್ನಿಬ್ರು ನೀವು ಇಲ್ಲಿ ಮನೇಲಿದ್ದೀರಿ, ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಿ? ಹಾ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದೀವ್ರಿ. ಓಕೆ, ಅಣ್ಣನಿಗೆ ಮದುವೆ ಆಗಿದೆಯಾ? ದೊಡ್ಡ ಅಣ್ಣನಿಗೆ? ಹಾ ಇಬ್ಬರಿಗೆ ಮದ್ವೆ ಆಗೈತ್ರಿ ಗುರುಗಳ. ಇಬ್ರಿಗೂ ಆಗಿದೆಯಾ? ಹಾ ಇಬ್ಬರಿಗೆ ಆಗೈತ್ರಿ ಮದ್ವೆ. ಓ, ನಿಮಗೆ ಆಗಿಲ್ಲ ಅನ್ನೋ ಸಮಸ್ಯೆನ ಹೆಂಗೆ? ಹಂಗೇನಿಲ್ರಿ ಗುರುಗಳ. ಆಯ್ತು. ಸೊ ಇಲ್ಲಿ ದೊಡ್ಡಣ್ಣನ ಹೆಂಡತಿ ಬೆಂಗಳೂರಲ್ಲಿದ್ದಾರೆ. ಹಾ ರೀ ಗುರುಗಳ, ಅವ್ರಿಬ್ರು ಬೆಂಗಳೂರಲ್ಲಿ ಅದಾರಿ. ಸೊ ಚಿಕ್ಕಣ್ಣನ ಹೆಂಡತಿ ಅಲ್ಲೇ ನಿಮ್ಮ ಹತ್ರನೇ ಇದ್ದಾರೆ? ಹಾ ಇಲ್ಲೇ ಅದಾರಿ ಗುರುಗಳ. ಸಮಸ್ಯೆ ಏನೀಗ? ಅಂದ್ರ ಈಗ ಅವರು ಅಣ್ಣ ಬೇರೆ ಒಂದು ಹುಡುಗಿ ನೋಡನ್ರಿ, ಮದ್ವೆಗೆ ಐತಿ ಎಲ್ಲ ಮಾಡೈತ್ರಿ. ಯಾವಣ್ಣ, ಚಿಕ್ಕಣ್ಣ ದೊಡ್ಡಣ್ಣ? ನಡಬರ್ಕಿನವ ರೀ, ಚಿಕ್ಕಣ್ಣ ರೀ. ಮದುವೆ ಆದ್ಮೇಲೂ ಬೇರೆ ಹುಡುಗಿ ನೋಡ್ಯಾರ? ಹಾ ನೋಡ್ಯಾರಿ ಗುರುಗಳ. ಒಳ್ಳೆ ಕತೆ ಆಯ್ತು. ಹೌದ್, ಅವ್ರದಿಂದ ನಮಗೆಲ್ಲಾ ಇದು ಆಗತ್ತೈತ್ರಿ. ಅಂದ್ರ ಎಲ್ಲಾರಿಗ್ ಗೊತ್ತಾದ್ರೂ ಬಿಡಲ್ಲಾಗ್ಯಾರಿ ಅವ್ರು. ಅಲ್ಲ, ನಿಮ್ಮ ಚಿಕ್ಕಣ್ಣಂಗೆ ನಡುಮಧ್ಯೆ ಅಣ್ಣನಿಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ 7 ವರ್ಷ ಐತ್ರಿ ಗುರುಗಳ. ಒಂದು ಗಂಡು ಮಗು ಐತಿ, ಒಂದ್ ಹೆಣ್ಮಗು ಐತ್ರಿ ಗುರುಗಳ. ನಿಮ್ಮ ಅತ್ತಿಗೆ ಚೆನ್ನಾಗಿ ನೋಡ್ಕೊಳಲ್ವಾ ನಿಮ್ಮ ಅಣ್ಣನ್ನ? ಅವ್ರ ಅಣ್ಣ ಒಟ್ಟ ನೋಡ್ಕೊಳಲ್ರಿ ಗುರುಗಳ. ಅವ್ರು ಪಪ್ಪ ಒಂದ್ ನಿಮಿಷ. ಅಣ್ಣ ಅತ್ತಿಗೆ ನೋಡ್ಕೊಳಲ್ವಾ ಅಂತ ಕೇಳಿದ್ದಲ್ಲ, ಅತ್ತಿಗೆ ಅಣ್ಣನ್ ನೋಡ್ಕೊಳಲ್ವಾ ಅಂತ. ಚೆನ್ನಾಗಿ ನೋಡ್ಕೊತಾರ ಗುರುಗಳ. ಅವ್ರು ನಮ್ ತಂಗಿ ಸಮಾನ್ ರೀ. ಅವ್ರಷ್ಟು ಒಳ್ಳೆಯವ್ರು ಯಾರು ಇಲ್ರಿ. ಹೌದಾ? ಹಾ ರೀ, ಅಷ್ಟು ಒಳ್ಳೆಯವ್ರ ಅದಾರ. ಸೊ ಅಂತ ಒಳ್ಳೆಯವ್ರಿಗೆ ನಿಮ್ಮ ಅಣ್ಣ ದ್ರೋಹ ಮಾಡ್ತವ್ರೆ ಅಂತ? ಹಾ ಅಣ್ಣ ದ್ರೋಹ ಮಾಡತ್ತಾರ. ಅವ್ರ ವೈನಿ ಅಂದ್ರ ನಮ್ ತಾಯಿ ಸಮಾನ ಅದಾರಿ ಅವ್ರು. ವೈನಿ ಅಂದ್ರೆ ಅತ್ತಿಗೆ ಅಂತನಾ? ಹಾ ಅತ್ತಿಗೆ ಗುರುಗಳು. ಸೊ ಆ ಅತ್ತಿಗೆ ಗೊತ್ತಿಲ್ವಾ ಇದೆಲ್ಲ? ಗೊತ್ತೈತ್ರಿ ಗುರುಗಳ. ಗೊತ್ತಾಗಿ ಅವ್ರು ಕೊರಗಾಗತ್ತಾರಿ ಗುರುಗಳ. ಡೈಲಿ ಅವ್ರು ವೀಕ್ ಆಗತ್ತಾರಿ. ಈ ಹುಡುಗಿ ಯಾರು? ಈ ಕಡೆ ಬಂದಿರೋ ಹುಡುಗಿ ಯಾರು? ಅಂದ್ರ ಅವ್ರು ಇಲ್ಲೇ ತೋಟದಲ್ಲಿ ಕೆಲಸ ಮಾಡಕ್ ಬರ್ತಾರಿ ಗುರುಗಳ. ಅಲ್ಲೇ ಇರ್ತಾರ? ತೋಟದಲ್ಲಿ ಕೆಲಸ ಮಾಡಕ್ ಬರ್ತಾರ? ಅಂದ್ರ ಊರಾಗ ಇರ್ತಾರಿ ಗುರುಗಳು. ಅವ್ರು ತೋಟದಲ್ಲಿ ಹೊಲ್ದಾಗ ಕೆಲ್ಸ ಮಾಡಕ್ ಬರ್ತಾರಿ ಗುರುಗಳ. ಕಳೆ ಅದು ತೆಗ್ಯಾಕ್ರಿ. ಯಾರು? ನಿಮ್ಮ ಹೊಲದಲ್ಲ? ಹಾ ರೀ ಗುರುಗಳ, ನಮ್ಮ ಹೊಲದಲ್ಲಿ ಅವಾಗ ಪರಿಚಯವಾಗಿದ್ದು ಅವ್ರಿಗಿಬ್ಬರಿಗೆ. ಓಕೆ. ಹಾ ರೀ. ಅವ್ರಿಗೆ ಮದ್ವೆ ಆಗೈತ? ಅವ್ರಿಗೆ ಮದ್ವೆ ಆಗೈತ್ರಿ ಗುರುಗಳ. ಒಳ್ಳೆ ಕತೆ ಆಯ್ತು. ಏನ್ ಮಾಡುದ್ರಿ, ಅವ್ರದಿಂದ ನಮಗ್ ಇನ್ನೂ ಅಂದ್ರ ಮದ್ವಿ ಅವ್ರದಿಂದ ನಮಗ್ ಕೆಟ್ಟ ಹೆಸರು ಬಂದು ನಮಗೆಲ್ಲಾ ಹೈರಾಣ ನಡೆದೈತ್ರಿ. ಕಷ್ಟ ಆಗ್ತಾರ ಬಂದೈತ್ರಿ. ಆಯ್ತು, ಇವರಿಬ್ರು ಸಂಬಂಧ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಂದ್ರ ಇಲ್ಲಿ ಊರಂದ ಫ್ರೆಂಡ್ಸ್ ಹತ್ತಾರಲ್ರಿ ಗುರುಗಳ, ಅವ್ರೆಲ್ಲಾ ಹೇಳ್ತಾರಿ. ಏನಂತ? ನಿಮ್ ಅಣ್ಣ ನೋಡು ಅಲ್ಲಿ ಹೋಗಿದ್ದ ಇಲ್ಲಿ ಹೋಗಿದ್ದ, ಅವ್ರ ಸಂಬಂಧ ಅವ್ರ ಜೊತೆ ಹಿಂಗ್ ಮಾಡ್ತಾರ ಅಂತ ಹೇಳಿ. ಅವಾಗ ಗೊತ್ತಾಗೈತ್ರಿ. ನೀವು ನೋಡಿಲ್ಲ? ನಾವ್ ನೋಡಿಲ್. ಅಂದ್ರ ಗೊತ್ತಾಗೈತ್ರಿ ಗುರುಗಳ. ಅಂದ್ರ ಚಂತನ ಫೋನ್ದಲ್ಲಿ ಮಾತಾಡ್ತಾರ, ಅವಾಗ ಗೊತ್ತಾಗೈತ್ರಿ ಗುರುಗಳ. ನಿಮ್ ಮುಂದೆ ಫೋನಲ್ಲಿ ಮಾತಾಡ್ತಾರ? ಹಾ ಫೋನ್ದಲ್ಲಿ ಮಾತಾಡ್ತಾರಿ. ಯಾವಾಗ ಫೋನ್ ಹಚ್ಚರು ಬಿಜಿ ಬರ್ತದೆ ಅಲ್ರಿ, ಅವಾಗ ಗೊತ್ತಾಗೈತ್ರಿ. ಬಟ್ ಅವ್ರ ಮೆಸೇಜು, ಅವ್ರಿಬ್ರು ಜೊತೆಗಿರೋದು ಅಥವಾ ಕೂತಿರೋದು ನಿಂತಿರೋದು ಮಲಗಿರೋದು ನೀವು ನೋಡಿಲ್ಲ? ನೋಡಿನ್ರಿ ಗುರುಗಳ. ಹೋಗುದು, ಜೊತೆಲಿ ಹೋಗುದು ಎಲ್ಲ ಬಿಡಕ್ ಹೋಗಿರ್ಬೇಕಪ್ಪ. ಬಂದು ಕೆಲಸ ಮಾಡಕ್ ಬಂದಿರೋನು ಬಿಡಕ್ ಹೋಗಿರ್ಬೇಕು, ಕರ್ಕೊಂಬರಕ್ ಹೋಗಿರ್ಬೇಕು. ಇಲ್ರಿ ಗುರುಗಳ, ಎನಿ ಟೈಮ್ ಮಾತಾಡ್ತಾರಿ ಅವ್ರು ಫೋನ್ದಲ್ಲಿ. ಈಗ ಈ ಕಂಪ್ನಿ ಏರ್ಟೆಲ್ ಕಂಪ್ನಿ ಅವ್ರು ಮಾತಾಡ್ದಂಗೆ ಯಾವಾಗ್ಲೂ ಮಾತಾಡ್ತಾರೆ ಅಂತ? ಹಾ ರೀ ಗುರುಗಳ. ಮಾರ್ನಿಂಗ್ 6ಕ್ಕೆ ಚಾಲು ಆಯ್ತಂದ್ ಸಂಜೆ 6ಕ್ಕೆ ಬಂದಾಗತ್ರಿ ಗುರುಗಳ ಫೋನ್. ವಾ, ಅನ್ಲಿಮಿಟೆಡ್ ಕಾಲ್ಸ್. ಅನ್ಲಿಮಿಟೆಡ್ ರೀ. ಒಳ್ಳೆ ಕತೆ. ಪಾಪ ನಿಮ್ಮ ಅತ್ತಿಗೆ ಇದನ್ನ ಸಹನೆ ಮಾಡಿರೋದು ಹೇಳಿ.
ಅತ್ತಿ ವೈನಿಗ್ ಗೊತ್ತಾದ್ರು ಅವ್ರಿಗೆ ಇರ್ಲಿ ನನ್ನ ಗಂಡ ಈಗ ತಿದ್ಕೋತಾರ ಮುಂದೆ ತುದ್ಕೋತಾರ ಅಂತ ಹೇಳಿ ಅವ್ರಿಗೆ ಗೊತ್ತಾದ್ರು ದಿನ ಅವ್ರ ಮನಸ್ಸಲ್ಲೇ ಕೊರಕೋತ ಅಂದ್ರು ಅವ್ರು ಒಳ್ಳೆಯವ್ರದಾರ ಗುರುಗಳು. ಒಂದ್ ಮಾತು ಯಾರಿಗೂ ಏನು ಒಂದಿಲ್ಲ. ಇರ್ಲಾಕ್ ಬಿಟ್ರಿ ನಾವೇ ಯಾವಾಗಾರೆ ಬೈತಿವ್ರಿ ಗುರುಗಳು, ಅಣ್ಣಾಗ ಅಲ್ಲಿಂದ ಇರ್ಲಾಕ್ ಬಿಡ್ರಿ ಇನ್ ತಿದ್ಕೋತಾರ ಅಂತ ಹೇಳಿ ಅವ್ರೇ ನಮ್ಗೆ ಇರ್ಲಾಕ್ ತಿಳಿ ಹೇಳ್ತಾರಿ ವೈನಿ ಅವ್ರೇ. ನಿಮ್ಮ ಅಣ್ಣಂಗೆ ನೀವು ಯಾವತ್ತಾದ್ರೂ ಹೇಳಿದ್ದೀರಾ ಏನಯ್ಯ ಇಂಥ ಹೊಲಸು ಕೆಲಸ ಮಾಡ್ತಾ ಇದೀಯ ಅಂತ? ಹಾ ಹೇಳಿದೇವ್ರಿ ಗುರುಗಳ. ಏನಂತಾರೆ? ಅಂದ್ರು ಕೇಳಲ್ರಿ ಗುರುಗಳ. ಇನ್ನ ಮಾಡ್ತೀನಿ ನೋಡು, ನೀವೇನ್ ಮಾಡ್ತೀರಿ ಅಂತ ಕೇಳ್ತಾರಿ. ಬಟ್ ನಿಮ್ ದೊಡ್ಡ ಅಣ್ಣನಿಗೆ ಗೊತ್ತಿಲ್ವಾ ಇದು? ಗೊತ್ತಾಗೈತ್ರಿ ಗುರುಗಳ, ಅವರು ಬೆಂಗಳೂರಲ್ಲಿ ಇರ್ತಾರಿ, ಗೊತ್ತಾಗೈತ್ರಿ. ಅವರು ಹೇಳಾರಿ ಅಣ್ಣನು. ಅಂದ್ರ ಕೇಳುದಿಲ್ರಿ ಗುರುಗಳ. ಸೊ ನಿಮ್ ದೊಡ್ಡ ಅಣ್ಣ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ? ಹಾ, ಒಳ್ಳೆ ರೀತಿ ಅದಾರಿ ಅವರು. ಹಾ ರೀ. ಆ ಹುಡುಗಿ ಗಂಡನಿಗೆ ಗೊತ್ತಿಲ್ವಾ ಇದು? ಆ ಹುಡುಗಿ ಗಂಡಗ್ ಗೊತ್ತಿಲ್ರಿ ಗುರುಗಳ. ಕೆಲ್ಸಕ್ಕೆ ಬರೋದ್ ಬೇಡಮ್ಮ ಅಂತ ಹೇಳ್ಬಿಡಿ. ಅದಕ್ಕೆ ಬಿಡಿಸಿದೇವ್ರಿ ಗುರುಗಳ. ಬಿಡಿಸಿದೇವ ಅಂದ್ರು ಸರ್ ಅಂದ್ರ ಬೇರೆ ಕಡೆಯಲ್ಲಿ ಅಲ್ಲಿ ಹೋದ ಅಂದ್ರು ನಮ್ಮಲ್ಲಿ ಬರ್ತಿಲ್ಲ ಅಂದ್ರೆ ಬೇರೆ ಕಡೆ ಹೋದ್ರು ಅವ್ರು ಮಾಡ್ತಾರೆ ಗುರುಗಳು. ಏನ್ ಅಂಗಡಿ ನಿಮ್ಮೂರಿಂದ ಅಂಗಡಿ ಎತ್ತಿಸಿದ್ರೆ ಏನು ಪಕ್ಕದವ್ರಿಗೆ ಹೋಗಲ್ವಾ ಅಂತ ಹೋಗ್ತಾರಿ ಗುರುಗಳು. ಅದೇ ರೀ. ಬಟ್ ನಿಮ್ಗೆ ಹೆಂಗೆ ತೊಂದರೆ ಇದು? ಓಕೆ ಫೈನ್, ಹೌದು ನಿಮ್ಮ ಅಣ್ಣನಿಗೆ ಈ ರೀತಿ ದುರ್ಬುದ್ಧಿ ಬಂದರೆ ಅದು ಮನೆಗೆ ಕಳಂಕ, ಹೌದು. ಬಟ್ ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ನಿಮ್ಗೆ ಹೆಂಗೆ ತೊಂದರೆ ಆಗ್ತಾ ಇದೆ ಇದು? ಅಂದ್ರೆ ನಮ್ಗ ಈ ಸದ್ದ ಈಗ ಹೆಣ್ಮಕ್ಳು ಕೊಡ್ತಾರ ತಗೋತಾರ ಈ ಗುರುಗಳ. ಈಗ ಯಾರ ಅವ್ರ ಅಣ್ಣ ನೋಡಪ್ಪ ಹಿಂಗ್ ಮಾಡ್ತಾನ ಅಂತಂದ್ರ ಈ ಸದ್ದ ನಮ್ಗ ಕೊಡೋ ಈ ಮೊದ್ಲೇ ಕೃಷಿಕರಿಗೆ ಹೆಣ್ಣು ಕೊಡಲಾಗ್ಯಾರ ಗುರುಗಳ. ಅದ್ರ ಸ್ವಲ್ಪ ಹಿಂಗ ಮಾಡಿದ್ರಂದ್ರ ಅದು ಸ್ವಲ್ಪ ತೀರಾ ಇದು ಆಗತ್ರಿ. ಅಣ್ಣ ಕಟ್ಕೊಂಡು ಎಂಡ್ರನ್ ಬಿಟ್ಬಿಟ್ಟು ಯಾರಿಂದಲೂ ಹೋಗ್ತಾವನೆ ಇವ್ನ ತಮ್ಮನು ಹಂಗೆ ಇರ್ಬೋದು ಅಂದ್ಬಿಡ್ತಾರೆ. ಹಾ ಅಂದ್ಬಿಡ್ತಾರೆ ಗುರುಗಳು. ಅಲ್ಲಿಂದ ನಮ್ಮದು ಎಲ್ಲ ಹಾಳಾಗಿ ಹೋಗ್ ಭವಿಷ್ಯ ಕತ್ಲಾಗ್ಬಿಡುತ್ತೆ. ಏನ್ ನಿಮ್ಮ ಅಣ್ಣನಿಗೆ ನಿಮ್ ಬಗ್ಗೆ ಕಾಳಜಿ ಇಲ್ವೇ? ಕಾಳಜಿ ಇಲ್ರಿ ಗುರುಗಳ. ತಂದೆ ತಾಯಿಗೆಲ್ಲ ಗೊತ್ತಾ ಇದು? ಹಾ, ತಂದೆ ತಾಯಿಗೂ ಗೊತ್ತು. ತಂದೆ ತಾಯಿಗಳು ಹೇಳಿದಾರ ಗುರುಗಳು ಹಂಗ್ ಮಾಡು ಸರಿಯಲ್ಲ ಅಂತಂದ್ರು ಅವ್ರಿಗೆ ಏನ ಮಾಡ್ತೀನಿ ನೋಡಂತಾರೆ ಗುರುಗಳು. ಬಿಡಲ್ಲ ಒಟ್ಟ ಬಿಡಲ್ಲ. ಬೇಕಾದ್ದಾಗ್ಲಿ ನನ್ಗೆ ಅವಳು ಬೇಕು ಅಂತ. ಹಾ ರೀ ಗುರುಗಳು. ಬಟ್ ಅವಳಿಗೆ ಭಯ ಇಲ್ವಾ ತನ್ನ ಗಂಡನ ಬಗ್ಗೆ? ಭಯ ಇಲ್ರಿ ಗುರುಗಳ. ಅವ್ರು ಈ ಸದ್ದ ಅವ್ರು ಏನಾದ್ರು ಗೊತ್ತಾಯ್ತಂದ್ರು ಈಗ ನಾವ್ ಹೋಗಿ ಏನಾದ್ರು ಕೇಳ್ಬೇಕಂದ್ರು ಏನಾರೇ ಮಾಡ್ಕೊಂಡು ಸಾಯ್ತೀವ ಅಂತ ಹೇಳ್ತಾರೆ ಗುರುಗಳ. ಆ ಹುಡ್ಗಿ? ಹಾ ರೀ. ಅವ್ರು ಅಬ್ಬಬ್ಬ ಹಿಂಗೈತ್ರಿ. ಅವ್ರಿಗೆ ಏನು ಅನ್ನಪ್ಲೇ ಇಲ್ರಿ, ಇವ್ರಿಗೆ ಏನು ಹೇಳಪ್ಲೇ ಇಲ್ರಿ. ಬಿಟ್ಬಿಡಿ ಅಂದ್ರೆ ನಾವೇನಾರು ಮಾಡ್ಕೊಂಡು ಸತ್ ಬಿಡ್ತೀವಿ ಅಂತಾರೆ. ಹಾ ರೀ ಗುರುಗಳು. ಏನಾರ ಅಂದ್ರೆ ಸ್ವಲ್ಪ ಏನಾರ ಕೇಳಿದ್ರ ಹೇಳಂಗಿಲ್ಲ, ಬಿಡಂಗಿಲ್ಲ. ಅಣ್ಣ ತಮ್ರಿ ಅದ ಅವ್ರ ಸಲುವಾಗಿ ಅಣ್ಣ ತಮ್ರಿ ಇಬ್ರು ಸಂಗಟ ಒಮ್ಮೊಮ್ಮೆ ಮಾತಾಡಲ್ರಿ ಗುರುಗಳ. ಅಣ್ಣನೇ ಅದವ. ಓ, ನಿಮ್ ಜೊತೆನೆ ಮಾತಾಡಲ್ಲ ಒಂದೊಂದ್ಸಲಿ? ಮಾತಾಡಲ್ರಿ ಗುರುಗಳು. ನಾವೇನ ಅಣ್ಣ ಹೇಳ್ಬೇಕ್ರಿ ಗುರುಗಳ, ತಮ್ಮಗ್ ಹೇಳ್ಬೇಕು. ನಾವೇ ತಮ್ಮ ಆಗಿ ಅಣ್ಣ ಹೇಳತ್ತೀವ್ರಿ ಈಗ. ಓ, ಅದ ಹಂಗೆ ದೊಡ್ಡವರೆಲ್ಲ ಜಾಣರಲ್ಲ ಅಂತ. ಹಂಗೈತ್ರಿ ಗುರುಗಳ. ಏನ್ ಮಾಡುದ್ರಿ? ಹಾಗೇನಪ್ಪ, ದೊಡ್ಡ ಕಲ್ಲನ್ನ ದೂಡ್ಲಿಕ್ಕೆ ಒಂದು ಪುಟ್ಟ ಆರೆಕೋಲ್ ಬಳಸ್ತಾರೆ. ಹಾ ರೀ ಗುರುಗಳ. ಆರೆ ಹಾ ರೀ, ಗೊತ್ತೈತಿ. ಹಂಗೆ ಕೆಲವೊಮ್ಮೆ ದೊಡ್ಡವರನ್ನ ವಯಸ್ಸಿನಿಂದ ದೊಡ್ಡವರು ಅನ್ಬೋದಷ್ಟೇ. ಹಾ ರೀ. ಬಿಳಿ ಕೂದಲಾದ ಮಾತ್ರಕ್ಕೆ ದೊಡ್ಡವರು ಅಂತ ಹೇಳುವುದಕ್ಕಾಗಲ್ಲ. ಅದು ದೇಹದ ರೂಪದಲ್ಲಿ ಅಥವಾ ಮೊದ್ಲುಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ದೊಡ್ಡವರು ಅಂತ. ಸಂಸ್ಕಾರ ಅಂತ ಬಂದಾಗ ಗುಣದಿಂದ ದೊಡ್ಡವರಾದ್ರೆ ಮಾತ್ರ ಅದು ನಿಜ ದೊಡ್ಡತನ. ಬಟ್ ನಿಮ್ ದುರಂತ ತಮ್ಮನಾಗ ನೀವು ಹೇಳಬೇಕಾಗಿದೆ. ಅದಕ್ಕೆ ರೀ. ಬಟ್ ಇನ್ನೂ ದುರಂತ ಅಂದ್ರೆ ನಿಮ್ಮ ಅತ್ತಿಗೆ ಇದನ್ನ ಸಹನೆ ಮಾಡಿದ್ದಾರೆ, ಮತ್ತೆ ಅವರು ಗಂಡನ ಬದಲಾವಣೆಗೋಸ್ಕರ ಕಾಯ್ತಿದ್ದಾರೆ. ಹಾ ರೀ ಗುರುಗಳು. ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ದಾರಿ ತೋರಿಸಿರೋರು.
ದಾರಿ ತೋರಿಸ್ತಾರೆ ಗುರುಗಳಿಗೆ. ಹೋಗಪ್ಪ ಅವಳ ಜೊತೆನೆ ಬದುಕ್ಬಿಡು ಅಂತ. ಅಂದ್ರ ನಮ್ಮ ಒಟ್ಟಿಗೆ ಅಂದ್ರು ನಮ್ ತಾಯಿ ಸಮಾನ್ರಿ ಗುರುಗಳ, ಬಾಳ ಒಳ್ಳೆಯವ್ರ ಅದಾರಿ. ಅಲ್ಲ ಹಾಗೆ ನೋಡಿದ್ರೆ ಈತ ಇಂತಹ ಒಬ್ಬಳು ಯೋಗ್ಯ ಹೆಣ್ಣು ಮಕ್ಕಳಿಗೆ ಅಥವಾ ಸಂಸ್ಕಾರವಂತ ಹೆಣ್ಣು ಮಗಳಿಗೆ ಕ್ಷಮಿಸುವ ಒಂದು ಹೆಂಡತಿಗೆ ಆಕೆಯ ಕ್ಷಮೆ, ಆಕೆಯ ಸಹನೆಯೇ ಈತನಿಗೆ ಇನ್ನೂ ಮುಂದೆ ಹೋಗಲಿಕ್ಕೆ, ಇನ್ನೂ ತಪ್ಪು ಮಾಡಲಿಕ್ಕೆ ದಾರಿ ಮಾಡಿಕೊಡುತ್ತೆ. ನಿಮ್ಮ ಅತ್ತಿಗೆ ಸಹನೆ ಅಥವಾ ಆಕೆ ತಾಯಿ ಸಮಾನಳು ಹೌದು, ನಿಜ. ಆದರೆ ಕೆಲವೊಮ್ಮೆ ವಿರೋಧಿಸದೆ ಬಲವಾಗಿ ಪ್ರತಿಭಟನೆ ಮಾಡದೇ ಇದ್ದರೂ ಕೂಡ ಯಾರು ತಪ್ಪು ಮಾಡ್ತಿದ್ದಾರೋ ಅವ್ರಿಗೆ ಇನ್ನಷ್ಟು ಶಕ್ತಿ ಬರುತ್ತಲ್ವ. ಹಾ ರೀ ಗುರುಗಳ. ಈಗ ನಿಮ್ದೇನೋ ದ್ರಾಕ್ಷಿ ತೋಟನೋ ಏನೋ ಒಂದು ಬೆಳೆದಿದ್ದೀರಪ್ಪ, ದಿವಸ ಬಂದು ಯಾರೋ ನಿಮ್ಮ ಕಣ್ಣು ಮುಂದೆನೆ ಕಿತ್ಕೊಂಡು ಹೋಯ್ತಾವನೆ, ಎರಡೆರಡೆ ಹಣ್ಣು ಕಿತ್ಕೊಂಡು ಹೋಯ್ತಾವನೆ. ನೀವು ಒಂದು ದಿವಸ ನೋಡ್ತೀರಾ, 2 ದಿವಸ ನೋಡ್ತೀರಾ, ನೀವು ಸರಿಯಾಗಿ ಏನಮ್ಮ ಹಿಂಗೆಲ್ಲ ಆದ್ರೆ ಸರಿ ಹೋಗಲ್ಲಮ್ಮ, ನಾವು ಕಷ್ಟಪಟ್ಟು ಬೆಳೆದು ನೀನು ಹಿಂಗೆ ಬಂದು ಕಿತ್ಕೊಂಡು ಹೋದರೆ ಇಲ್ಲ, ನೆಕ್ಸ್ಟ್ ನಾಳಿಂದ ಬರಬೇಡ, ಈ ಥರದ್ದೇನೋ ಸರಿಯಾಗಿ ಗಟ್ಟಿಯಾಗಿ ವಾರ್ನ್ ಮಾಡದೆ ಹೋದರೆ ನೀವು ಸುಮ್ಮನಿದ್ದೀರಾ ಅಂದರೆ ಸರಿ ಆಯಿತು ಕಿತ್ಕೊಂಡು ಹೋಗು ಅನ್ನೋ ಅರ್ಥವೇ ಅಲ್ವೇ? ಹಾ ರೀ ಗುರುಗಳ. ಕಿತ್ಕೊಂಡು ಹೋಗಬೇಡಿ ಅಂತ ಬಲವಾಗಿ ಹೇಳಬೇಕು, ಪ್ರತಿಭಟಿಸಬೇಕು. ಕೆಲವೊಮ್ಮೆ ಹಾಗೆ ಒಳ್ಳೆತನ ಕೂಡ ಅತ್ಯಂತ ತುಂಬ ದೊಡ್ಡ ತಪ್ಪಾಗ್ಲಿಕ್ಕೆ ದಾರಿ ಮಾಡಿಕೊಡ್ತವೆ. ನಿಮ್ಮ ಅತ್ತಿಗೆ ಅದು ಕೂಡ ಹೆಚ್ಚು ಕಡಿಮೆ ಅಲ್ಲಿಗೆ ಬಂದು ನಿಲ್ಲುತ್ತೆ. ಅಲ್ಲಿಗೆ ಬಂದೈತ್ರಿ ಗುರುಗಳ. ನೀವೇ ಕಾರ್ಯಕ್ರಮದಲ್ಲಿ ಕೇಳ್ತಾ ಹೋಗಪ್ಪ, ಇಂಥದ್ದೇನೋ ಚಿಕ್ಕ ಪುಟ್ಟ ವಿಚಾರಗಳು ಬಂದಾಗಲಿ ಕೂತ್ಕೆ ಪಟ್ಟಿ ಹಿಡ್ದು ಇಲ್ಲ ನನ್ನ ಜೊತೆ ಬದುಕು, ಇಲ್ಲ ಅವಳ ಜೊತೆ ಬದುಕು, ಈ ನವರಂಗಿ ಆಟಗಳಿಗೆ ನಾನೆಲ್ಲ ರೆಡಿ ಇಲ್ಲ, ಏನು ಅಂದ್ಕೊಂಡಿದೀಯ ಸಂಸಾರ ಅಂದರೆ ಅಂತ ಈ ರೀತಿ ದಾರಿ ತಪ್ಪಿದ ಗಂಡನನ್ನು ಕೂತ್ಕೆ ಪಟ್ಟಿ ಹಿಡ್ಕೊಂಡು ಕೇಳಬೇಕು. ಆಗಲಿ ದಾರಿಗೆ ಬರ್ತಾರೆ, ಇಲ್ಲ ಬಿಟ್ಟು ಹೋಗ್ತಾರೆ, ಏನೋ ಒಂದು ಆಗುತ್ತೆ. ಎಲ್ಲ ಸಹನೆ ಮಾಡ್ಕೊಂಡು ಇರ್ತೀನಿ ಅಂದರೆ ಬಿಡು, ನನ್ನ ಹೆಂಡ್ರು ನಾನು ಹೇಳ್ದಂಗೆ ಕೇಳ್ತಾಳೆ, ಅವಳು ಏನು ಮಾಡಾಕಿರೋದಷ್ಟೇ, ಮಾಡಾಕೊಂಡು ಮನೇಲಿ ಇರಬೇಕಷ್ಟೇ. ನಾನು ಹೊರಗಡೆ ಏನು ಮಾಡಿದ್ರು ಅವಳಿಗೆ ಗೊತ್ತಾದರೂ ಅವಳು ಕೇಳ್ತಾ ಇಲ್ಲ ಅಂದರೆ ನಾಳೆನೂ ಅವಳು ಕೇಳಲ್ಲ, ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ ಅವನಿಗೆ. ಹೌದ್ರಿ ಗುರುಗಳ, ಇವಾಗ ಹಂಗೆ ಆಗೈತ್ರಿ ಅದು. ಗಂಡ ಹೆಂಡತಿ ವಿಚಾರದಲ್ಲಿ ಮಾತ್ರ ಅಲ್ಲ, ಯಾವುದಾದ್ರೂ ಅಷ್ಟೇ. ಈಗ ಸರ್ಕಾರನೇ ತಗೊಳಪ್ಪ, ಏನೋ ಬೇಕಾಬಿಟ್ಟು ಅವರಿಗೆ ಮನಸ್ಸಿಗೆ ಬಂದು ಕಾನೂನುಗಳು ಮಾಡಿಕೊಂಡು, ಯೋಜನೆಗಳು ಮಾಡಿಕೊಂಡು ಏನೇನೋ ಮಾಡ್ಕೊಂಡು ಕೂತಾರೆ. ಅದನ್ನು ವಿರೋಧ ಪಕ್ಷ ಅಂತ ಇರ್ತಕ್ಕಂಥವ್ರು ವಿರೋಧಿಸ್ತೇ ಹೋದರೆ, ಜನ ವಿರೋಧಿಸ್ತೇ ಹೋದರೆ, ಜನ ಸುಮ್ಮನವರೇ, ವಿರೋಧ ಪಕ್ಷದವ್ರು ಸುಮ್ಮನವರೇ ಅಂದರೆ ಅವ್ರಿಗೆ ಬೇಕಾದ್ ಮಾಡ್ಕೊಂಡು ಹೋಯ್ತಾರೆ. ಹೌದಲ್ಲ? ಹೌದ್ರಿ ಗುರುಗಳ. ಇಲ್ಲಪ್ಪ ವಿರೋಧ ಪಕ್ಷದವರು ಬಿಡಲ್ಲ ಅಥವಾ ಜನಗಳೆಲ್ಲ ರೋಡಿಗೆ ಇಳಿದು ಬಿಡ್ತಾರೆ ಅನ್ನೋ ಭಯದಲ್ಲೇ ತಾನೇ ಅವರು ತಗ್ಗಿ ಬಗ್ಗಿ ನಡೆಯೋದು. ಹಾಗಾಗಿ ಎಲ್ಲಿ ಅನ್ಯಾಯದ ವಿರುದ್ಧ ಬಲವಾದ ವಿರೋಧ ಪ್ರತಿಭಟನೆ ಇರೋದಿಲ್ವೋ ಅಲ್ಲಿ ಮತ್ತಷ್ಟು ಅನ್ಯಾಯಗಳು ಮುಂದುವರಿತವೆ. ಅದು ಪ್ರಕೃತಿ ನಿಯಮ. ಎಲ್ಲಿ ವಿರೋಧವಿದೆಯೋ ಅಲ್ಲಿ ತಪ್ಪುಗಳಾಗಲಿಕ್ಕೆ ಭಯ ಇದೆ. ಎಲ್ಲಿ ವಿರೋಧವೇ ಇಲ್ವೋ, ಎಲ್ಲಿ ಮೌನ, ನಿಮ್ಮ ಅತ್ತಿಗೆಯದ್ದು ಒಳ್ಳೆ ರೀತಿಯ ಮೌನವೇ ಇರಬಹುದು, ಬದಲಾಗದನ ಗಂಡ ಅನ್ನೋ ಕ್ಷಮೆಯೇ ಇರಬಹುದು. ಆದರೆ ನಿಮ್ಮ ಅಣ್ಣ ಅದನ್ನು ಅಯ್ಯೋ ನನ್ನ ಹೆಂಡತಿ ಕೊಡ್ತಾ ಇರೋ ಕ್ಷಮೆ ಕಣಪ್ಪ, ಅವಳು ದೊಡ್ಡ ಗುಣ ಅಂತ ಏನು ಅಂದ್ಕೊಳ್ತಾ ಇಲ್ಲ, ಅವಳಿರೋದೇ ಹಿಂಗೆ ಬಿಡು, ಅವಳು ಹೆಂಗೂ ಕೇಳಲ್ಲ, ನಾನು ಹಿಂಗೆ ಮುಂದುವರಿಬೋದು ಅನ್ನೋ ಧೈರ್ಯ. ಇರಲಿ, ಏನು ಮಾಡಲಿಕ್ಕೆ ಆಗಲ್ಲ. ಬಟ್ ನಾನು ಹೇಳೋದಪ್ಪ, ಅಯ್ಯೋ ನನ್ನ ಬದುಕಿನ ಮೇಲೆ ತೊಂದರೆ ಬೀಳುತ್ತೆ, ನಾಳೆ ನನ್ನ ಬದುಕು ಹಾಳಾಗುತ್ತೆ, ನನಗೆ ಯಾರೂ ಹೆಣ್ಣು ಕೊಡಲ್ಲ. ನೋಡಪ್ಪ, ಕಂಕಣ ಬಲ ಕೂಡಿ ಬಂದಾಗ ನಿನ್ನ ಮನೆ ಇನ್ನೂ ದೊಡ್ಡ ಹೊಲಸು ನಡೀತಾ ಇದ್ರು, ನಿನ್ನ ಮನೆಯಲ್ಲಿ ಎಲ್ಲವೂ ಹಾಳಾಗಿ ಹೋಗಿದ್ರು, ನಿನ್ನ ಬದುಕಿಗೆ ಏನು ಒಳ್ಳೇದಾಗಬೇಕು ಅದು ಹಾಗೆ ಆಗುತ್ತೆ. ಮೊದಲು ಅನಿಸುತ್ತೆ. ಯಾಕಂದರೆ ನಿಮ್ಮ ನೀವು ಒಂದೇ ಮನೆಯಲ್ಲಿ 4-5 ಜನ ಬದುಕ್ತಾ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಒಟ್ಟು ಒಂದು 5 ಜನ ಬದುಕ್ತಾ ಇರ್ಬೋದು, ಉಳಿದ 4 ಅತ್ಯಂತ ಕೆಟ್ಟ ಮಾರ್ಗದಲ್ಲಿ ಬದುಕ್ತಾ ಇರ್ಬೋದು. ಆದರೆ ನಿಮಗೆ ಮಾತ್ರ ಆ ಕೆಟ್ಟ ಪರಿಸ್ಥಿತಿಯಲ್ಲೂ ನಿಮಗೇನು ಒಳ್ಳೇದಾಗಬೇಕು ಅನ್ನೋದು ನಿಮ್ಮ ಹಣೆ ಬರೋದಲ್ಲಿದ್ದರೆ ಅದು ನಿಮ್ಗೆ ಹಾಗೇ ಆಗುತ್ತೆ. ಅದು ನಿಮ್ಮ ತಂದೆಯ, ತಾಯಿಯ, ಅಣ್ಣನ, ಅತ್ತಿಗೆಯ ಇವರ ದುಷ್ಟ ನಡವಳಿಕೆಗಳಿಂದ ನಿನಗೆ ಸಿಗಬೇಕಾದ ಭಾಗ್ಯಗಳು ನಿನ್ನ ಕೈ ತಪ್ಪಿ ಹೋಗಲ್ಲ. ಯಾಕಂದರೆ ಅಯ್ಯೋ ಅಣ್ಣ ಹಿಂಗೆ ಮಾಡಿಬಿಟ್ಟ, ನನಗೆ ಹಿಂಗೆ ಸಮಾಜ ಮೊದಲು ಹಂಗೆ ಅನಿಸುತ್ತೆ. ಅಯ್ಯೋ ಅವ್ರ ಅಣ್ಣೆ ಹಂಗೆ, ಇವನು ತಮ್ಮಿನ ಹೆಂಗೋ ಅಂದ್ಕೊಂಡು ಹೆಣ್ಣು ಕೊಡಲ್ಲ, ಅಯ್ಯೋ ಅವ್ರ ಅಪ್ಪನೇ ಹಂಗೆ, ಅವ್ರ ಅಮ್ಮನೇ ಹಿಂಗೆ, ಅವಳಿನ ಹೆಂಗಿರ್ಬೋದು ಅಂತ ಹೆಣ್ಣಿಗೆ ಗಂಡು ಕೊಡಲ್ಲ. ನಾನಾ ವಿಚಾರಗಳು ನಡೀತವೆ. ಬಟ್ ಕೆಲವೊಮ್ಮೆ ನೋಡಿ, ನಿಮ್ಮ ಕಣ್ಣು ಮುಂದೆಲೇ ನಡೆದೇ ಇರ್ತವೆ. ಅವ್ರ ಮನೆ ಅವ್ರ ಮನೆಯಲ್ಲಿ ಏನೂ ನೆಟ್ಟಿಗೆ ನಡೀತಾ ಇರಲ್ಲ. ಅವ್ರ ಮನೆ ಅಥವಾ ಒಂದು ಮನೆಯಲ್ಲಿ ಎಲ್ಲವೂ ತಪ್ಪು ದಾರಿಯಲ್ಲಿ ನಡೀತಾ ಇರುತ್ತೆ. ಆದರೂ ಆ ಮನೆ ಹೆಣ್ಮಗಳಿಗೆ ಒಳ್ಳೆ ಕಡೆ ಗಂಡು ಸಿಕ್ಬಿಡುತ್ತೆ. ಈವನ್ ಯಾವುದೋ ಒಂದು ಲವ್ ಮಾಡಿ
ಸಿಕ್ ಬಿದ್ದಿರ್ತಾಳೆ, ಯಾವುದೋ ಹುಡುಗನಿಂದ ಹೋಗಿ ಅಲ್ಲಿ ಮೋಸ ಹೋಗಿ ಬಂದಿರ್ತಾಳೆ. ಅಯ್ಯೋ ಇವಳು ಹಿಂಗೆಲ್ಲ ಮಾಡ್ಕೊಂಡಾಳೆ, ಯಾರು ಹೆಣ್ಣು ಕೊಡ್ತಾರೆ ಬಾ, ಯಾರು ಗಂಡು ಕೊಡ್ತಾರೆ ಬಾ, ಇವಳಿಗೆಲ್ಲ ಮದುವೆ ಆಗುತ್ತೆ ಬಾ ಅಂತ ಅಂದ್ಕೊಂಡು ಒಂದಷ್ಟು ವರ್ಷ ಜನರ ಬಾಯಿಗೆ ಈ ರೀತಿ ಸಿಕ್ ಬಿದ್ದಿರ್ತಾಳೆ. ಅದ್ರ ಕಾಲಕ್ರಮೇಣ ಅವಳಿಗೆ ಎಲ್ಲೋ ಒಂದು ಒಳ್ಳೆ ಕಡೆ ಗಂಡು ಸಿಗುತ್ತೆ, ಒಳ್ಳೆ ರೀತಿಯಲ್ಲಿ ಬದಲಿಗೆ ಸೆಟ್ಲ್ ಆಗ್ಬಿಡುತ್ತೆ. ಇದೇನಪ್ಪ ಜನ ಅಂದ್ಕೊಂಡಿದ್ದು ಮತ್ತು ಸುಳ್ಳ? ಅಯ್ಯೋ ಇವಳು ಯಾರನ್ನೋ ಲವ್ ಮಾಡ್ಕೊಂಡು ಹೋಗಿದ್ಲು, ಅರ್ಧಕ್ಕೆಲ್ಲೋ ಅವನು ಯಾರೋ ಕೈ ಕೊಟ್ಟು ಹೋದ, ಈಗ ಬಂದ್ಲು, ಇಷ್ಟೆಲ್ಲ ಆಗಿರೋ ಇವಳನ್ನು ಇನ್ಯಾರು ಮದುವೆ ಆಯ್ತಾನ ಬಾ ಅಂತ ಅಂದ್ಕೊಂಡಿದ್ಲಲ್ಲ. ಇದೇ ಹೆಣ್ಣಿಗೆ ಒಂದು 2-3 ವರ್ಷದ ನಂತರ ಒಳ್ಳೆ ಸಂಬಂಧ ಬಂತು, ಮತ್ತು ಜನ ಅಂದ್ಕೊಂಡಿದ್ದು ಸುಳ್ಳಾಯ್ತಲ್ಲ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಪರಮ ಪಾಪಿಗಳ ನಡುವೆನೇ ಇರಿ, ನೀವು ಪುಣ್ಯವಂತರಾಗಿದ್ದರೆ ನಿಮಗೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ, ಸಿಗ್ತೈತ್ರಿ ಗುರುಗಳು. ಅದು ಯಾವುದನ್ನು ನಂಬಬೇಕು ನಾವು. ಯಾಕಂದರೆ ಈಗ ನಿಮ್ಮ ಅಣ್ಣ ಹಿಂಗೆ ದಾರಿ ತಪ್ಪು ಹೋದರೆ, ಯಾಕಂದರೆ ಹೆಣ್ಣಿನ ವಿಚಾರದಲ್ಲಿ ಯಾರು ತಪ್ಪಾಗಿ ನಡ್ಕೊಳ್ತಾರೋ, ಹೆಣ್ಣಿನ ವಿಚಾರದಲ್ಲಿ ಯಾರು ಅನ್ಯಾಯ ಮಾಡ್ತಾರೋ, ತನ್ನ ಹೆಂಡತಿಗೆ ಕಣ್ಣೀರು ಹಾಕ್ಸಿ, ತನ್ನ ಹೆಂಡತಿಗೆ ನರಕ ತೋರಿಸಿ, ಇನ್ಯಾವುದೋ ಹೆಣ್ಣಿನ ಬಲೆಗೆ ಬಿದ್ದು ತನ್ನ ಧರ್ಮಪತ್ನಿಗೆ ಯಾರು ಅನ್ಯಾಯ ಮಾಡ್ತಾರೋ ಅದರ ನರಕವನ್ನು ನಾಳೆ ದಿನ ಅನುಭವಿಸಲೇಬೇಕು. ಅದು ಕಟ್ಟಿಟ್ಟ ಬುತ್ತಿ. ಆದರೆ ಇವತ್ತಿಗೆ ಅವ್ರಿಗೆ ಆ ಧರ್ಮ ಪ್ರಜ್ಞೆ ಇಲ್ಲ. ನಶೆಯಲ್ಲಿರೋರಿಗೆ ಯಾವ ಧರ್ಮ ಬೋಧನೆ ಮಾಡ್ತೀಯಪ್ಪ? ಏನು ಮಾಡಕ್ ಆಗಲ್ಲ. ಅದಕ್ಕೆ ಒಂದು ವಿಧಿಯ ಹೊಡೆತ ಅಂತ ಇರುತ್ತೆ. ಹೇಳೋವಷ್ಟು ಹೇಳಬೇಕು. ಆಯ್ತಪ್ಪ, ನಿನ್ನ ಮನಸ್ಸಿಗೆ ಬಂದಂಗೆ ಮಾಡ್ಕೋ. ಯಾಕಂದರೆ ನಾವು ಹೇಳೋವಷ್ಟು ಹೇಳ್ತೀವಿ, ಅಯ್ಯೋ ನಾಳೆಗೆ ನಮಗೆ ಯಾರು ಹೆಣ್ಣು ಕೊಡದೇ ಇರ್ಬೋದು ಅನ್ನೋ ಭಯ ನನಗಿಲ್ಲ. ಗುರುಗಳು ಹೇಳಿದ್ದಾರೆ, ನಾನೊಬ್ಬ ಧರ್ಮದ ದಾರಿಯಲ್ಲಿರೋನಾದರೆ ನನಗೇನು ಸಿಗಬೇಕು ಅದು ಒಳ್ಳೇದು ಹಾಗೇ ಆಗುತ್ತೆ, ನಿಮ್ಮ ನಡುವೆ ಇದ್ದರೂ ಕೂಡ. ಅದಕ್ಕೆ ನಮ್ಮಲ್ಲಿ ಒಂದು ಗುರುಗಳು ಒಂದು ಕತೆ ಹೇಳೋರು. ಈ ತಿರುಪತಿಯಿಂದ ಬೆಂಗಳೂರಿಗೆ ಒಂದು ಬಸ್ ಹೊರಡ್ತಂತೆ, ಒಂದು KSRTC ಬಸ್ಸು. ಒಂದ್ಕೋ, ಕಲ್ಪನೆ ಮಾಡ್ಕೊ. ಆ ಬಸ್ಸಲ್ಲಿ ಒಂದು 70 ಜನ 60 ಜನ ಬಸ್ಸಲ್ಲಿ ಫುಲ್ಲು ಎಲ್ಲ ತುಂಬಿದ್ದಾರೆ. ತಿರುಪತಿಯಿಂದ ಬೆಂಗಳೂರು ಕಡೆಗೆ ಬಸ್ ಬರ್ತಾ ಇದೆ. ಜೋರು ಮಳೆ, ಏನು ಗುಡುಗು ಸಿಡ್ಲು ಜೋರು ಮಳೆ. ರೋಡಲ್ಲೆಲ್ಲ ಏನು ಮಂಡಿ ಗಂಟ ನೀರು ನಿಂತಿದೆ. ಇಷ್ಟು ಜೋರು ಮಳೆ ಯಾವತ್ತೂ ನೋಡಿಲ್ಲ. ಅಯ್ಯೋ ಗುಡುಗು ಸಿಡ್ಲು, ಯಾವಾಗ ಬಸ್ಸಿಗೆ ಸಿಡ್ಲು ಹೊಡೆದು ನಾವೆಲ್ಲ ಸುಟ್ಟು ಹೋಗ್ಬಿಡ್ತೀವಿ ಅನ್ನೋ ಭಯ. ಅಷ್ಟು ಆರ್ಭಟವಾದ ಮಳೆ ಬರ್ತಾ ಇದೆ. ಒಂದತ್ರ ಬಸ್ ಬಂತು, ಒಂದು ಮರದ ಹತ್ರ ಒಂದು ಕಾಡು, ಅಲ್ಲಿ ಬಸ್ ನಿಂತ್ಕೊಂಡ್ಬಿಡ್ತು. ಇಲ್ಲ, ಇನ್ಮೇಲೆ ಅವ್ನ ಡ್ರೈವರ್ಗೆ ಅನ್ನಿಸ್ಬಿಡ್ತು, ಇನ್ನು ನಾನು ಬಸ್ ಹೊಡೆಯೋಕ್ಕಾಗಲ್ಲ, ಯಾಕಂದರೆ ಇಷ್ಟು ಜೋರು ಮಳೆ, ಇಷ್ಟು ಗುಡುಗು ಸಿಡ್ಲು, ಇಲ್ಲೇನೋ ನಡೆಯುತ್ತೆ ಅಂತ ಬಸ್ ನಿಲ್ಲಿಸ್ಬಿಟ್ಟು ಅವನೇನಂದ, ನೋಡಿ ಈ ಬಸ್ಸಲ್ಲಿ ಒಂದು 60 ಜನ ಇದ್ದೀವಿ, ಈ ಬಸ್ಸಲ್ಲಿರೋ ಯಾರೋ ಒಬ್ಬರ ಸಾವಿದೆ ಇವತ್ತು. ಈ ಬಸ್ಸಲ್ಲಿ 60 ಜನ ಇದ್ದೀವಲ್ಲ, ಕೇಳಿಸ್ತೈತನಪ್ಪ? ಬಸ್ಸಲ್ಲಿ 60 ಜನ ಇದ್ದೀವಲ್ಲ, ಇದರಲ್ಲಿ ಯಾರೋ ಒಬ್ಬ ದರಿದ್ರದನ, ಅವನ ಹಣೆ ಬರ ಸರಿ ಇಲ್ಲ, ಅವನು ಇವತ್ತು ಸಾಯೋನಿದ್ದಾನೆ, ಅಥವಾ ಯಾರ್ದೋ ಇವತ್ತು ಸಾವಿದೆ, ಅವನು ಒಬ್ಬನಿಗೋಸ್ಕರ ನಾವೆಲ್ಲ ಸಾಯೋದು ಬೇಡ. ಸರಿ, ಅವನನ್ನು ಹೆಂಗೆ ಗುರುತಿಸೋದೀಗ? ಅವನು ಹೇಳ್ತಾನೆ, ಬಸ್ಸಿಂದ ಒಬ್ಬೊಬ್ಬರೇ ಇಳಿಯೋದು. ಅಲ್ಲಿ ಒಂದು ದೂರದಲ್ಲಿ ಒಂದು ಮರ ಇದೆ, ಎಲ್ಲ ಹೊರಗಡೆ ಮಳೆ ಬರ್ತಾ ಇದೆ, ಸಿಡ್ಲು ಬರ್ತಾ ಇದೆ, ಎಲ್ಲ ಜೋರು ಮಳೆ, ಆರ್ಭಟ, ಗುಡುಗು ಸಿಡ್ಲು ಎಲ್ಲ ಬರ್ತಾ ಇದೆ. ಒಬ್ಬೊಬ್ಬರೇ ಇಳಿಯೋದು, ಆ ಮರ ಮುಟ್ಟೋದು, ಮತ್ತೆ ಬಸ್ಸಿಗೆ ಬಂದು ಕೂತ್ಕೊಳ್ಳೋದು, ಆ ಮರ ಮುಟ್ಟೋದು, ಬಸ್ಸಿಗೆ ಬಂದು ಕೂತ್ಕೊಳ್ಳೋದು. ಯಾಕಂದರೆ ಹಾಗೆ ಒಬ್ಬೊಬ್ಬರೇ ಇಳಿದು ಹೋಗಬೇಕಾದ್ರೆ ಯಾರೋ ಒಬ್ಬ ಅಲ್ಲಿ ಪಾಪಿ ಇದ್ದಾನಲ್ಲ, ಆ ಒಬ್ಬನಿಂದ ಬಸ್ನಲ್ಲಿರೋರಿಗೆಲ್ಲ ತೊಂದರೆ ಆಗ್ತಾ ಇದೆ, ಅವನು ಯಾರೋ ಒಬ್ಬ ಕೆಳಗಡೆ ಇಳಿಸ್ಬಿಟ್ಟು ನಾವು ಮಿಕ್ಕಿದವ್ರು ಹೋಗೋಣ ಅಂತ. ಆ ಒಬ್ಬನನ್ನು ಕಂಡುಹಿಡಿಯೋದು ಹೆಂಗೆ? ಒಬ್ಬೊಬ್ಬರೇ ಬಸ್ಸಿಂದ ಇಳಿಯೋದು, ಅಲ್ಲಿರೋ ಮರ ಮುಟ್ಬಿಟ್ಟು ಮತ್ತೆ ಬಸ್ಸಿಗೆ ಬಂದು ಕೂತ್ಕೊಳ್ಳೋದು. ಹೀಗೆ ಎಲ್ಲರೂ ಇಳಿದ್ರು, ಅಲ್ಲಿ ಹೋದ್ರು, ಅಲ್ಲಿ ಮಳೆಲೇ ನೆಂದ್ಕೊಂಡು ಹೋದ್ರು, ಆ ಮರ ಮುಟ್ಟಿದ್ರು, ಎಲ್ಲ ಬಸ್ಸಿಗೆ ಬಂದು ಕೂತ್ಕೊಂಡ್ರು. ಹಿಂಗೆ ಆಯಿತು. ಕಡೆಯಲ್ಲಿ ಒಬ್ಬ ಉಳ್ಕೊಂಡ. ಎಲ್ಲ ಅಂದ್ಕೊಂಡ್ರು, ಇವನೇ ದಟ್ಟ ದರಿದ್ರ, ಇವಂದೇ ಸಾವಿರೋದು ಇವತ್ತು, ಇವನೊಬ್ಬ ಬಸ್ ಒಳಗಡೆ ಇರೋದ್ರಿಂದ ನಮಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ, ಬಸ್ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನೋಡಿ, ಇವನು ಕೆಳಗಡೆ ಇಳಿದು ಆ ಮರ ಮುಟ್ತಾನೆ, ಅಷ್ಟೊತ್ತಿಗೆ ಅವನಿಗೆ ಸಾವು ಬರುತ್ತೆ ಅಂದುಕೊಂಡು ಅವನು ಪಾಪ ಮುಗ್ಧ, ಅವನು ಎಲ್ಲರದು ಆಯಿತು, ಇನ್ನು ಮೋಸ್ಟ್ಲಿ ನಾನೇ ಸಾಯೋನಿರ್ಬೋದು ಅಂದುಕೊಂಡು ಅವನು ಬಸ್ ಇಳ್ದ, ಆ ಮರದ ಹತ್ರ ಹೋದ. ಅವನು ಆ ಕಡೆ ಹೋಗಿದ್ದೆ ತಡ, ಒಂದು ಸಿಡ್ಲು ಬಂದು ಇಡೀ ಬಸ್ಸೇ ಸುಟ್ಟೋಯ್ತು. ಅಂದ್ರೆ ಈ ಜನ ಎಲ್ಲ ಯಾರನ್ನ ಸಾಯ್ತಾನೆ ಅಂದ್ಕೊಂಡಿದ್ರು, ಅವನು ಬದುಕ್ದ, ಉಳ್ಕಿ ಯಾರು ಸಾಯ್ತಾರೆ ಅಂತ ಇದ್ರಲ್ಲ ಅವರೇ ಸತ್ತೋದ್ರು. ಅಂದ್ರೆ ಈ 60 ಜನರ ನಡುವೆ ಆ ಪರಮ ಪಾಪಿಗಳು, ಅಥವಾ ಏನು ಪಾಪಿ ಅಂತ ಹೇಳೋಕ್ಕಾಗಲ್ಲ, ಯಾರು ಆ 60 ಜನಕ್ಕೂ ಸಾವಿತ್ತು, ಆದ್ರೆ ಒಬ್ಬನಿಗೆ ಸಾವಿರ್ಲಿಲ್ಲ.
ಹೌದ್ರಿ ಗುರುಗಳ. ಅವನು ಒಬ್ಬನನ್ನ ವಿಧಿ ಹೇಗೋ ಆಚೆ ಇಟ್ಟು ಉಳಿದವ್ರನ್ನೆಲ್ಲ ಸಾಯಿಸ್ತು. ಹೌದ್ರಿ. ಅಂದರೆ ನಾವು ಹಿಂಗೆ ಅಂದ್ಕೊಂಡ್ಬಿಡ್ತೀವಿ, ಅವರಿಂದ ನಮಗೆ ತೊಂದರೆ, ಅವನ್ನ ಏನು ಅಣ್ಣ ಹಿಂಗೆ ಮಾಡಿಬಿಟ್ರೆ ತಮ್ಮಂಗೆ ಹಿಂಗೆ ತೊಂದರೆ. ನೋಡಪ್ಪ, ನೀನು 1000 ಜನ ನಡುವೆ ಇರು, ಆ 999 ಜನ ಅವತ್ತು ಸಾಯೋರಿದ್ದಾರೆ, ನಿನ್ನ ಒಬ್ಬನ ಸಾವಿಲ್ಲ. ಆದರೆ ನೀನು ಅವ್ರ ಜೊತೆನೇ ಇದ್ದೀಯ ಅಂದರೆ ವಿಧಿ ನಿನ್ನನ್ನು ಹೇಗೋ ಆಚೆ ತರುತ್ತೆ. ಹೌದ್ರಿ ಗುರುಗಳ, ಇದು ನಿಜ. ಯಾಕೆ ನಾನು ಈ ಕತೆ ಹೇಳಿದೆ ಅಂದರೆ, ಬದುಕು ಕೆಲವೊಮ್ಮೆ ಹಾಗೆ ಅಂದ್ಕೊಳ್ಳಿ, ಅಯ್ಯೋ ಇವ್ರ ಜೊತೆ ಇದ್ದರೆ ನಾನು ಹಾಳಾಗ್ಬಿಡ್ತೀನಿ, ಇವ್ರ ಹತ್ರ ಇದ್ದರೆ ನನ್ನ ಬದುಕು ಹಾಳು, ನಮ್ಮ ಅಣ್ಣಿಂಗೆ ಮಾಡಿರೋದ್ರಿಂದ ನನಗೂ ಯಾರು ಹೆಣ್ಣು ಕೊಡಲ್ಲ, ಹಂಗೆ ಹಿಂಗೆ. ನಿನ್ನ ಪಾಲಿಗೆ ನೀನು ಬದುಕಬೇಕು ಅಂತ ಇದೆಯಾ, ನಿನ್ನ ಹಣೆ ಬರದಲ್ಲಿ ಏನೋ ಸಿಗಬೇಕು ಅಂತ ಇದೆಯಾ, ನಿನ್ನ ಹಣೆ ಬರದಲ್ಲಿ ಯಾಕಂದರೆ ಎಷ್ಟೋ ಸಾರಿ ವಿಮಾನದಲ್ಲಿರೋ ಅಷ್ಟು ಜನ ಸತ್ತೋಗಿರ್ತಾರೆ, ಪೈಲಟ್ ಒಬ್ಬ ಬದುಕಿರ್ತಾನೆ. ಹೌದ್ರಿ ಗುರು. ವಿಮಾನದ ಬಸ್ಸಲ್ಲಿರೋ ಅಷ್ಟು ಜನ ಸತ್ತೋಗಿರ್ತಾರೆ, ಕ್ಲೀನರ್ ಒಬ್ಬ ಬದುಕಿರ್ತಾನೆ. ಇದು ಹೆಂಗಿದು? ಹಾಗಾಗಿ ಇವ್ರ ಜೊತೆ ಇರೋದ್ರಿಂದ ನನ್ನ ಬದುಕು ಹಾಳಾಗ್ಬಿಡುತ್ತೆ. ಇಲ್ಲಪ್ಪ, ನಿನ್ನ ಹಣೆ ಬರದಲ್ಲಿ ಏನಿದೆಯೋ ಅದನ್ನು ನಿನ್ನ ಅಣ್ಣ ತಪ್ಪುದಾರಿ ಹಿಡಿದ್ರು, ನಿನ್ನ ಅಣ್ಣ ಮಹಾತ್ಮ ಆದರೂ ನಿನ್ನ ಹಣೆ ಬರದಲ್ಲಿ ಏನಿದೆಯೋ ಅದು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಆ ಕೊರಗು ಬೇಡ. ಇವನಿಗೆ ಏನೋ ಅಣ್ಣ ಇದು ತಪ್ಪು ದಾರಿ, ಇದು ಒಳ್ಳೇದಲ್ಲ, ಅತ್ತಿಗೆಗೆ ಕಣ್ಣೀರು ಹಾಕ್ಸೋದು ಒಳ್ಳೇದಲ್ಲ, ಇದೇನೋ ನಾಳೆ ನನಗೆ ಅನ್ಯಾಯ ಆಗ್ಬಿಡುತ್ತೆ, ನನಗೆ ಯಾರು ಹೆಣ್ಣು ಕೊಡಲ್ಲ ಅನ್ನೋ ಆ ಭಯದಲ್ಲಿ ನಿನಗೇನು ಹೇಳ್ತಿಲ್ಲ ಅಣ್ಣ. ನನಗೆ ಹೆಣ್ಣು ಸಿಕ್ಕರೆ ಸಿಗಲಿ, ಸಿಗದಿರಿ ಇರಲಿ, ನನ್ನ ಪಾಡಿಗೆ ನಾನು ಒಳ್ಳೆ ರೀತಿ ಬದುಕ್ತೀನಿ, ನನ್ನ ಹಣೆ ಬರದಲ್ಲಿ ಏನಿದೆಯೋ ಅದು ನಡೆಯುತ್ತೆ. ಆದರೆ ನೀನು ಈ ದಾರಿಲಿ ಹೋಗೋದ್ರಿಂದ ನಾಳೆ ಆ ಹೆಣ್ಣು ನಿನ್ನನ್ನು ಬಳಸ್ಕೊಂಡು ನಿನ್ನ ಹತ್ರ ಇರೋದೆಲ್ಲ ಕಿತ್ಕೊಂಡು ಏನೋ ಎಲ್ಲ ವಿಡಿಯೋ ಕಾಲು ಅದು ಇದು ಮಾಡಿ ನಾಳೆ ದಿನ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಶುರುವಾದಾಗ ನೀನೇ ನೇಣಾಕೊಂಡು ಸತ್ತೋಗ್ಬಿಡ್ತೀಯ. ಹೌದ್ರಿ ಗುರುಗಳಾಯ್ತು. ನಿನ್ನ ಅಣ್ಣನಿಗೆ ಈ ಕಾರಣಕ್ಕೆ ಬುದ್ಧಿ ಹೇಳಬೇಕೆ ಹೊರತು, ಅಯ್ಯೋ ನಾಳೆ ನನ್ನ ಮದುವೆಗೆ ತೊಂದರೆ ಆಯ್ತಪ್ಪ, ನಿನ್ನ ಅಣ್ಣ ಚೆನ್ನಾಗೇ ಇದ್ದಾನೆ ಅಂದ್ಕೋ, ನಿನ್ಗೆ ಹೆಣ್ಣು ಸಿಗಬಾರ್ದು ಅಂತ ಇದ್ರೆ ನಿನ್ನ ಅಣ್ಣ ಮಹಾತ್ಮ ಆದರೂ ನಿಂಗೆ ಹೆಣ್ಣು ಸಿಗಲ್ಲ. ಹಾಗಾಗಿ ಅದಕ್ಕೂ ಇದಕ್ಕೂ ಲಿಂಕ್ ಬೇಡ. ಏನಕ್ಕೋ ಅಣ್ಣನಿಗೆ ಯಾಕೆ ಹೇಳ್ತೀಯ ಅಂದರೆ ಅವನು ಒಳ್ಳೇದಕ್ಕೆ ಹೇಳ್ತೀಯ ಹೊರತು ನಾಳೆ ನನಗೇನೋ ಹಂಗೆ ಆಗ್ಬಿಡ್ಬೋದು, ಬೇಡಪ್ಪ. ಹೌದು, ಸಮಾಜದಲ್ಲಿ ಅಂಥದ್ದೊಂದು ಸಂಪ್ರದಾಯ ಇದೆ, ಅಣ್ಣ ಹೆಂಗಾದರೆ ತಮ್ಮನು ಹಂಗೆ ಇರ್ಬೋದು ಅಂತ ಅಂದ್ಕೊಳ್ಳೋದಾಗಿರ್ಬೋದು, ಅಥವಾ ಮನೆಯಲ್ಲಿ ಯಾರು ತಪ್ಪು ದಾರಿ ಹಿಡಿದ್ರೆ ಆ ಮನೆಯವ್ರಿಗೆಲ್ಲ ಆ ಶಿಕ್ಷೆ ಕೊಡೋದು, ಆ ಮನೆಯವ್ರನ್ನೆಲ್ಲ ನಂಬದೇ ಇರೋದು, ಆ ಮನೆಯ ಉಳಿದವರನ್ನು ಚೆನ್ನಾಗಿ ಮಾತಾಡಿಸ್ದೇ ಇರೋದು, ಇದು ಸಮಾಜದಲ್ಲಿ ಇದ್ದಿದ್ದೇ ಇದು, ಹೌದಲ್ಲ? ಹೌದ್ರಿ ಗುರು. ಇವ್ರ ಅಣ್ಣ ಹಿಂಗೆ ಎಂಡ್ರು ಬಿಟ್ಬಿಟ್ಟು ಇನ್ಯಾವಳಿಂದನೂ ಹೋಗಿದ್ದಾನೆ, ನೂಲಿನಂತೆ ಸೀರೆ ಹಿರಿಯಣ್ಣನಂತೆ ಅವನ ತಮ್ಮಂದಿರು ಇರ್ತಾರೆ ಅನ್ನೋ ಕಾರಣಕ್ಕೆ ಒಂದೊಂದ್ಸಲಿ ಅಂದ್ಕೊಂಡ್ಬಿಡ್ತಾರೆ ಜನ. ಅದಕ್ಕೆ ಭಯ ಪಡಬೇಡಪ್ಪ. ನಾನು ಹೇಳಿದ್ನಲ್ಲ, ಆ ಬಸ್ಸಲ್ಲಿರೋರೆಲ್ಲ ಬದುಕುತ್ತಾರೆ, ನಾನೊಬ್ಬ ಸಾಯ್ತೀನಿ ಅಂತ ಅವನು ಅಂದ್ಕೊಂಡಿದ್ದ. ಅವನೇ ಬದುಕುದ. ಈ ಬಸ್ಸವ್ರು ಇರೋರೆಲ್ಲ ಅಂದ್ಕೊಂಡ್ಬಿಟ್ಟಿದ್ರು, ನಾವು ಸೇಫು, ಅವನೊಬ್ಬ ಪಾಪಿ, ಅವನು ಸಾಯ್ತಾನೆ, ನಾವು ಬದುಕ್ತೀವಿ ಅಂತ. ಒಂದು ಸಿಡ್ಲು ಬಂದು ಬಸ್ಗೆ ಹೊಡಿತು ನೋಡಿ, ಎಲ್ಲ ಸುಟ್ಟು ಭಸ್ಮ ಆಗೋದ್ರು. ಹಾಗೆ ನಮ್ಮ ಪಾಲಿಗೆ ಏನಿದೆಯೋ ಅದು ಬಂದೇ ಬರುತ್ತೆ, ಭಯ ಬೇಡ. ಆದರೂ ನಾನು ಒಂದು ಮಾತು ಹೇಳೋದೇನಂದ್ರಪ್ಪ, ಅಣ್ಣನ ವಿಚಾರದಲ್ಲಿ ಅತ್ತಿಗೆ ಮಾತ್ರ ಇದನ್ನು ಸರಿ ಮಾಡ್ಕೊಳ್ಬಲ್ಬೇಕು, ಅಥವಾ ಅವಳ ಪ್ರತಿಭಟನೆ, ಅವಳ ಹಠ ಬೇಕಪ್ಪ. ನೀನು ಯಾವಾಗಲೂ ಬಿಡು ಸರೋಯ್ತಾನೆ ಇಲ್ಲ, ಹೆಣ್ಣಿನ ವಿಚಾರದಲ್ಲಿ ಅಲ್ಲೆಲ್ಲೋ ಬ್ಲ್ಯಾಕ್ ಮೇಲ್ಗೊಳಗಾಗಿ ಇನ್ಯಾವುದೋ ಕುತಂತ್ರಕ್ಕೆ ಸಿಕ್ಕಿ ಅರ್ಧಂಬರ್ಧ ಜೀವ ಆಗಿ ಬಂದು ನಿನ್ನ ಮಡ್ಲಿಗೆ ಬೀಳ್ತಾನೆ, ಯಾವಾಗ ನೀನು ನೋಡ್ಕೊಳ್ಬೇಕಾಗುತ್ತೆ ಅಷ್ಟೇ ಹೊರತು ಯಾವ ಸುಖ ಸಂತೋಷವೂ ಇಲ್ಲ. ಹೆಣ್ಣಿನ ವಿಚಾರದಲ್ಲಿ ಯಾರು ಉದ್ಧಾರ ಆಗಿರಪ್ಪ? ಯಾರು ಇಲ್ರಿ ಗುರುಗಳು. ತನ್ನ ಪಾಲಿಗೆ ಬಂದ ಹೆಣ್ಣನ್ನು ಪೂಜಿಸಿ ಗೌರವಿಸಿ ಅವಳನ್ನು ಸಂಭ್ರಮಿಸಿ ಅವಳಿಂದಲೇ ಎಲ್ಲ ಸುಖ ಸಂತೋಷ ನೆಮ್ಮದಿಯನ್ನು ಅನುಭವಿಸಿದ್ರೆ ಆ ಹೆಣ್ಣು ನನ್ನ ಪಾಲಿಗೆ ದೇವತೆ, ಅವಳು ನನ್ನ ಜೀವನವನ್ನು ಶ್ರೇಷ್ಠಮಯ ಮಾಡಬಲ್ಲಳು. ಅದು ಬಿಟ್ಬಿಟ್ಟು ಕಟ್ಕೊಂಡ್ರೆ ಹೆಣ್ಣಿಗೆ ಕಣ್ಣೀರು ಹಾಕ್ಸ್ಬಿಟ್ಟು ಇನ್ಯಾವ ಹಿಂದೇನೋ ಹೋದರೆ, ಅಂದರೆ ಯಾವ ಮನೇಲಿರೋ ಹೆಣ್ಣು ಈತನ ಜೀವನವನ್ನು ಉದ್ಧಾರ ಮಾಡ್ತಾಳೆ, ಅದೇ ಕಂಡವ್ರ ಮನೆ ಹೆಣ್ಣಿನಿಂದ ಹೋದರೆ ಅದೇ ಹೆಣ್ಣು ಈತನ ಬದುಕಿಗೆ ಶಾಪ ಆಗ್ತಾಳೆ. ಆಯಿತು, ನೀವು ಹೇಳುವಷ್ಟು ಹೇಳಿದ್ದೀರಿ, ತೊಂದರೆ ಇಲ್ಲ. ನೀವು ತುಂಬ ಅದ್ರ ಬಗ್ಗೆ ದುಃಖ ಬೇಡ. ಇನ್ನೊಂದು 6-7 ತಿಂಗಳು ಅದೆಲ್ಲದಕ್ಕೂ ಕೊನೆಯಾಗುತ್ತೆ. ನಿಮ್ಮ ಅತ್ತಿಗೆಗೆ ಹೇಳಬೇಕು ನೀವು, ನೋಡಮ್ಮ, ನೀವು ನನಗೆ ತಾಯಿ ಸಮಾನ. ಆದರೆ ನಾನೊಂದು ಮಾತು ಹೇಳ್ತೀನಿ, ನೀವು ಬಿಡು ಸರಿ ಹೋಯ್ತಾನೆ ಅಂತ ಹಿಂಗೆ ಇದ್ದರೆ ನೀವು ಸುಮ್ಮನೆ ಯಾಕೆ ನೀವು ಅವ್ರಿಗೆ ಇನ್ನೂ ತಪ್ಪು ಮಾಡ್ಲಿಕ್ಕೆ ನೀವು ದಾರಿ ಮಾಡಿಕೊಟ್ಟಂಗೆ. ಇಲ್ಲಪ್ಪ, ನನ್ನ ಹೆಂಡತಿ ಮೊದಲಂಗಿಲ್ಲ, ಅವಳು ಈಗ ಪ್ರತಿಭಟನೆ ಮಾಡ್ತಾಳೆ, ಅವಳೀಗ ವಿರೋಧಿಸ್ತಾಳೆ, ಅವಳೀಗ ಊಟ ಬಿಡ್ತಾಳೆ, ಅವಳು ಹಠ ಮಾಡ್ತಾಳೆ, ಅವಳು ಬೇಕಾದ್ರೆ ನನ್ನನ್ನು ಬಿಟ್ಟು ಹೋಗ್ಲಿಕ್ಕೂ ರೆಡಿ ಇದ್ದಾಳೆ, ಮೊದಲಂಗಿಲ್ಲಪ್ಪ ಅಂತ ನಿನ್ನ ಅಣ್ಣನಿಗೆ ಸ್ವಲ್ಪ ಬಿಸಿ ಮುಟ್ಸಿದ್ರೇ ಆತನು ಬುದ್ಧಿ ಕಲಿಬೋದೇನೋ.
ಹೌದ್ರಿ ಗುರುಗಳ. ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ಲ ಅಂತ ಮೇಷ್ಟ್ರು ಕೇಳದೆ ಹೋದ್ರೆ ನಾಳೆಯಿಂದ ಹುಡುಗ ಹಂಗೆ ಬರುತ್ತೆ. ನಾಳೆಯಿಂದ ಯಾಕೆ ಹೋಮ್ವರ್ಕ್ ಮಾಡ್ತಾನೆ? ಮೇಷ್ಟ್ರು ಭಯ ಇದ್ರೆ ಹೋಮ್ವರ್ಕ್ ಮಾಡ್ಕೊಂಬರ್ತಾನೆ. ಹಾ ರೀ ಗುರುಗಳ. ಹಂಗೆ ಸ್ವಲ್ಪ ಭಯ ಭಕ್ತಿ ಇರಬೇಕು. ಈಗ ಅಪ್ಪ ಅಮ್ಮಂದು ಇಲ್ಲ, ನಿನ್ನ ತಮ್ಮಂದು ಇಲ್ಲ, ಅಣ್ಣಂದು ಇಲ್ಲ ಅಂದಾಗ ಅಟ್ಲೀಸ್ಟ್ ಎಂತಿದಾದ್ರೂ ಇರಬೇಕಲ್ಲಪ್ಪ. ಇರ್ಬೇಕ್ರಿ ಗುರುಗಳ. ಯಾವುದು ಇಲ್ಲ ಅಂದಾಗ ಆತ ತಗ್ಗಿ ಬಗ್ಗಿ ನಡೆಯೋಕೆ, ಒಳ್ಳೆ ದಾರಿಲಿ ಹೋಗ್ಲಿಕ್ಕೆ ಕಾರಣ ಏನಿದೆ? ಏನು ಇಲ್ರಿ ಗುರುಗಳ. ಶಿಷ್ಯರಿಗೆ ಗುರುಗಳ ಭಯ, ಪ್ರಜೆಗಳಿಗೆ ರಾಜನ ಭಯ, ಹೀಗೆ ಗಂಡನಿಗೆ ಹೆಂಡತಿಯ ಭಯ, ಹೆಂಡತಿಗೆ ಗಂಡನ ಭಯ, ಎಲ್ಲದಕ್ಕೂ ಮೀರಿ ಕರ್ಮದ ಒಂದು ಭಯ ಇರಬೇಕು ಮನುಷ್ಯನಿಗೆ. ಹಾ ರೀ ಗುರುಗಳ. ಅವಳು ಗಂಡನಿಗೆ ಒಂದಿವ್ಸ ಗೊತ್ತಾಗುತ್ತೆ, ಅವನು ಗುಂಡಿ ತೋಡ್ತಾನೆ, ಏನ್ ಮಾಡ್ತೀರ ಅವಾಗ? ಅವಾಗ ಅವ್ರು ಮಾಡಿದ ತಪ್ಪಿಗೆ ಅವರೇ ಅನುಭವಿಸ್ಬೇಕು. ಅಷ್ಟೇನಪ್ಪ. ಈಗ ನಿಮ್ಮ ಅಣ್ಣ ಇರ್ಬೋದು, ಏನೇ ಇರ್ಬೋದಪ್ಪ, ಅಂತಿಮವಾಗಿ ನಮ್ಮ ಬದುಕಲ್ಲಿ ನಾವು ನಮ್ಮ ಕೈ ಬಾಯಿ ಶುದ್ಧ ಇಟ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಅದು ಬಿಟ್ಟರೆ ನೀನು ತಮ್ಮನಾಗಿ ನಮ್ಮ ಅಣ್ಣಂಗೆ ಯಾಕೋ ಹೊಡೆದೆ ನೀನು ಅಂತ ಹೋಗಿ ನೀನು ಕೇಳಲಿಕ್ಕೆ ಹೋದ್ರೆ ನೀನು ಹಿಡ್ಕೊಳ್ತಾರೆ, ನನಗೆ ಹೊಡಿತಾರೆ ಅವರು. ಅಣ್ಣ ತಮ್ಮ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ನಾನು ಧರ್ಮದ ಪರ. ಆಗಲಿ ಪಾಪ, ನಿಮ್ಗೆ ಆ ಭಯ ಇದ್ದಿದ್ದು ತಪ್ಪೇನಿಲ್ಲ. ಆದರೆ ಅದರಿಂದ ನನ್ನ ಬದುಕಿಗೆ ಕೆಟ್ಟದ್ದಾಗ್ಬಿಡುತ್ತೆ, ನಾನು ಇಲ್ಲ. ಇದರಿಂದ ಒಂದು ಪಾಠ ಕಲಿ. ನಿಮ್ಮ ಪಾಲಿಗೆ ಇನ್ನೂ 2 ವರ್ಷ ಬಿಟ್ಟು ಇನ್ನೂ 23 ವರ್ಷಗಳಪ್ಪ, ಇನ್ನೂ ಸಮಯ ಇದೆ. ನಾವೇನು 27 ಆದರೂ ಸುಮ್ಮ ಕೂತಿಲ್ವಾ? 28 ಆದರೂ ಸುಮ್ಮನೆ ಕೂತಿಲ್ವಾ? ನಿಮ್ಗೆ 23 ವರ್ಷ ಅಲ್ವನಪ್ಪ ನಿಮಗೆ? 23 ಮುಗ್ಯಾಕ್ ಬಂದು 24 ಚಾಲು ಆತಾವ್ರಿ. 24 ಅಂತಲೇ ಅಂದ್ಕೊಳ. ನನಗೆ ಎಷ್ಟು ಹೇಳು? 28. ಹಾ ರೀ ಗುರುಗಳ. ನಾವು ಸುಮ್ಮ ಕೂತಿಲ್ವಾ? ಮದುವೆ ಆಗಿದೀವ ನಾವೇನು? ಇಲ್ರಿ ಗುರುಗಳ, ಇರೋದೇ ಬದುಕುದೇ 50 ವರ್ಷ ಬದುಕಾಗತ್ತೇವ್ರಿ. ಹಂಗೆ, ಅದಕ್ಕೆ ಬೇಗ ಬೇಗ ಆಗ್ಬಿಡೋಣ ಅಂತ. ಹೌದ್ರಿ ಗುರುಗಳ. ಶಾಬಾಷ್. ಮತ್ತೆ ಎಷ್ಟು ವರ್ಷಕ್ಕೆ ಮದುವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? 25 ರೀ ಗುರು. ಅಂದ್ರೆ ಇನ್ನೂ ಮದ್ವೆ ಹಂಗೇನ್ ಇಲ್ರಿ ಗುರುಗಳ. ಅಂದ್ರೆ ಕೆಟ್ಟ ಹೆಸರು ಬರತೈತಿ. ಬಿಡಪ್ಪ, ಇನ್ನೇನು 25 ಒಂದಲ್ಲ, ಮುಗೀತು. ನಿಮ್ ತೋಟ ಇದೆ, ಹೊಲ ಇದೆ, ದ್ರಾಕ್ಷಿ, ಗೋಡಂಬಿ ಏನೇನೋ ಬೆಳೆದ್ಬಿಟ್ಟಿದ್ದೀರಲ್ಲಪ್ಪ. ಅದಾವ್ರಿ ಗುರುಗಳ, ಎಲ್ಲ ಐತ್ರಿ. ದೇವ್ರು ಚೆನ್ನಾಗಿಟ್ಟಿದ್ದಾನೆ, ಏನ್ ತೊಂದರೆ ಇಲ್ಲ. ನೋಡಿ, ಹಂಗ ನೋಡಿದ್ರಿ 23ಕ್ಕೆ ಏನು ಪ್ರಬುದ್ಧತೆ ಇದೆ, ಏನು ಜೀವನದ ಅಥವಾ ಅರ್ಥ ಮಾಡಿಕೊಂಡಿದ್ದೀರಿ, ಒಳ್ಳೆ ಪ್ರಬುದ್ಧವಾಗಿ ಮಾತಾಡ್ತೀರಿ. ಗ್ರೇಟ್. ಅವರು ತಮ್ಮ, ನೀವು ಅಣ್ಣ, ಹಂಗಿದ್ದೀರಿ. ಅದ್ಭುತ ಗಣೆ. ನೀವು ಬಹುಶಃ ಈಗ ಮದುವೆ ಆದ್ರೂ ನಿಂಗೊಂದು ಜೀವನ ನಡೆಸುವಷ್ಟು ಜ್ಞಾನ ಇದೆ ನಿನಗೆ. ನಮಗಿರ್ಲಿಲ್ಲ 23 ವರ್ಷಕ್ಕೆ, ಮೋಸ್ಟ್ಲಿ ಅದಕ್ಕೆ ನಮ್ಮಲ್ಲಿ ಮದುವೆ ಮಾಡಿಲ್ಲ. ಈಗಲೂ ಮದುವೆ ಮಾಡಿಲ್ಲ ಅಂದ್ರೆ ಮೋಸ್ಟ್ಲಿ ಈಗಲೂ ಬುದ್ಧಿ ಇಲ್ಲ ಅಂತಾನೆ ಅರ್ಥ. ನಿಮ್ಗೆ ಎಲ್ಲಾರ್ಕಿಂತ ಜಾಸ್ತಿ ಐತ್ರಿ ಗುರುಗಳ. ಅಂದ್ರ ನೀವು ಅರ್ಥ ಮಾಡ್ಕೊಂಡ್ರಿ. ಒಳ್ಳೇದಾಗ್ಲಯ್ಯ, ಒಳ್ಳೇದಾಗುತ್ತೆ, ಯೋಚಿಸ್ಬೇಡ. ಅದಕ್ಕೆಲ್ಲ ಒಳ್ಳೆ ಹೆಣ್ಮಕ್ಳು ಸಿಗ್ಲಿ, ನಿನ್ನ ಜೀವನವು ಬಂಗಾರವಾಗ್ಲಿ. ಅಣ್ಣನ ವಿಚಾರದಲ್ಲಿ ತುಂಬಾ ಹೇಳಲಿಕ್ಕೆ ಹೋಗಬೇಡ. ಹೇಳಿದೀಯಾ, ತಿದ್ಕೊಳ್ತಾ ಇಲ್ಲ, ವಿಧಿಗೆ ಬಿಟ್ಟುಬಿಡು, ಅದನ್ನ ಕರ್ಮಕ್ಕೆ ಬಿಟ್ಬಿಡು. ಸೊ ನೀನೇನು ಮಾತಾಡಿಸ್ಬೇಕು, ಕೆಲಸ ಮಾಡಿಸ್ಕೊಳ್ಬೇಕು, ಅಷ್ಟು ಬಿಟ್ರೆ ಆ ವಿಚಾರಕ್ಕೆ ತಲೆ ಹಾಕಬೇಡ. ನಿಮ್ಮ ಅತ್ತಿಗೆಗೆ ಧೈರ್ಯ ಕೊಡ್ತಾ ಇರು. ನಿರ್ಧಾರ ತಗೊಳ್ದಂಗೆ ಸ್ವಲ್ಪ ಅತ್ತಿಗೆಯಿಂದಲೇ ಸರಿ ಹೋಗ್ಬೇಕೆ ಹೊರತು ನೀವೆಲ್ಲ ಹೇಳಿದ್ರೆ ನೀವ್ಯಾರು ಕೇಳಕ್ಕೆ ಅಂದ್ರೆ ಮುಗಿದೋಯ್ತು. ಅದೇ ಅಂತಾರ ಗುರುಗಳ, ನೀವ್ ಕೇಳಕ್ಕೆ ಯಾರ ಅವ್ರು ಅಂತ ಅಂದಾನ್ರಿ ಗುರುಗಳ. ಅವನು ಏನಾದ್ರೂ ಸಮಸ್ಯೆ ಬಂದ್ರ ಅಣ್ಣ ತಮ್ಮಂದ್ರ ಅಂತ ಬರ್ತಾನ್ರಿ. ಈ ಸದ್ದು ನಾವ್ ಏನಾದ್ರೂ ಹೇಳಕ್ ಹೋದ್ರ ನೀವ್ ಯಾರು ಅಂತಾರಿ ಇವಾಗ. ಹಂಗೇನಪ್ಪ ಕತೆ. ಗುರುಗಳ ಇರ್ಲಪ್ಪ, ಒಳ್ಳೇದಾಗುತ್ತೆ. ಅಣ್ಣನ ವಿಚಾರದ ಅಂದ್ರೆ ಆ ವಿಚಾರದಲ್ಲಿ ಹೆಚ್ಚು ನೀವು ಏನು ಕೇಳಲಿಕ್ಕೆ ಹೋಗಬೇಡಿ, ಎಲ್ಲ ಕಾಲವೇ ಸರಿ ಮಾಡುತ್ತೆ. ಧೈರ್ಯವಾಗಿರಿ, ಶುಭವಾಗ್ಲಪ್ಪ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನೋಡಿ ಪಾಪ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು. ಭಾಳ ಖುಷಿ ಆಯ್ತು ನನಗೆ ಅವ್ರ ಜೊತೆ ಮಾತಾಡಿ. ಎಷ್ಟು ಪ್ರಬುದ್ಧವಾಗಿ ಮಾತಾಡ್ತಾರೆ. ಏನಂದರೆ ಅವರ ಅಣ್ಣನ ಬಗ್ಗೆ ಪಾಪ ಅವರು ಕಾಳಜಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಯ್ಯೋ, ನಮ್ಮ ಅತ್ತಿಗೆಗೆ ಮೋಸ ಮಾಡಿ ಅತ್ತಿಗೆ ಕಣ್ಣೀರು ಹಾಕಿಸಿ ನಮ್ಮ ಅಣ್ಣ ಬೇರೆ ಹೆಣ್ಣಿನಿಂದ ಓಡಾಡ್ತಿದ್ದಾನೆ ಅಂತ. ಇರಲಿ, ಅವರ ಅಣ್ಣಂಗೆ ದೇವರು ಸದ್ಬುದ್ಧಿ ಕೊಡಲಿ. ಪಾಪ ಹೆಣ್ಮಗಳು ಅವ್ರಿಗೂ ನೆಮ್ಮದಿ ಸಿಗುವಂತಾಗಲಿ, ಒಳ್ಳೆಯದಾಗಲಿ. ಈಗ